ರೋಹಿಣಿ, ಇನ್ನು ಎಷ್ಟು ದಿವಸ ಅಂತ ನಾ ಈ ಹೋಟೆಲ್ ತಿಂಡಿ ತಿನ್ಬೇಕು? ಅದಕ್ಕೆ ಬೇಗ ನನ್ನ ಮದ್ವೆ ಆಗಿ ಅನ್ನೋದು. ಮದ್ವೆ ಆದ್ರೆ ನಿಮಗ್ ಬೇಕಾದ್ನೆಲ್ಲ ರುಚಿ ರುಚಿಯಾಗಿ ಮಾಡಿ ಹಾಕ್ತೀನಿ. ಏಯ್, ನಾನ್ ನಿನ್ ಮದ್ವೆ ಮಾಡ್ಕೊಳ್ಳೋದು ನಮ್ಮ ಮನೇಲಿ ಅಡಿಗೆ ಕೆಲಸ ಮಾಡಕ? ಮತ್ತೆ 24 ಗಂಟೆನೂ ನಾನು ಸೇವೆ ಮಾಡ್ಕೊಂಡು ಯಾವಾಗ್ಲೂ ನನ್ನ ಜೊತೆಲೇ ಇರ್ಬೇಕು. ಆಮೇಲೆ ಊಟ ತಿಂಡಿ ಎಲ್ಲ ಬೇಡ, ನಾನ್ ನಿನ್ ನೋಡ್ತಾ ಇರ್ತೀನಿ, ನೀನ್ ನನ್ ನೋಡ್ತಾ ಇರು. ಹೊಟ್ಟೆ ತುಂಬ ಹೋಗುತ್ತೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಶ್ರೀಮನ್ನದೀಷ್ಟ ವರದಾಖಿಲ ಲೋಕ ಬಂಧೋ ಶ್ರೀ ಶ್ರೀನಿವಾಸ ಜಗದೇಕ ದಯೈಕ ಸಿಂಧೋ ಶ್ರೀ ದೇವದಾಗ್ರಹ ಪೂಜಾಂತರ ದಿವ್ಯ ಮೂರ್ತೆ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ ಕಮಲಾಕುಚ ಚೂಚುಗ ಕುಂಕುಮತೋ ನಿಯತಾರುಣಿತ ತುಲನೀಲತನೋ ಕಮಲಾಯತ ಲೋಚನ ಲೋಕಪತೆ ವಿಜಯೀ ಭವ ವೆಂಕಟ ಶೈಲಪದೇ ವಿನಾ ವೆಂಕಟೇಶಂ ನನಾಥೋ ಸನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರಣೈಕ ಸೇದೋ ವೇದಾಂತ ವೇದಿ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ. ಲತಾ, ಇದೆಲ್ಲ ಎಲ್ಲಮ್ಮ ಕಲ್ತ್ಕೊಂಡೆ? ನಾನೇ ಕಲ್ತ್ಕೊಂಡೆ. ಹಾಗೆ ರೇಡಿಯೋ ಕೇಳಿ. ಹಾ, ರೇಡಿಯೋ ಕೇಳಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿಯಾ? ಅಪ್ಪ ವೆಂಕಟಾಚಲಪತಿ, ನಮ್ಮ ಹುಡುಗಿನ ಕಾಪಾಡಪ್ಪ. ಡ್ಯಾಡಿ, ಸ್ನಾನ ಮಾಡ್ತೀಯಾ? ಇಲ್ಲ ಮರಿ. ಹೋಗ್ ಹೋಗ್. ಡ್ಯಾಡಿ, ಐ ಆಮ್ ರೆಡಿ. ಹೋಗೋಣ ಬಾ. ಡ್ಯಾಡಿ, ಏನಮ್ಮ? ಯಾಕೆ ಡ್ಯಾಡಿ ಮಂಕಾಗಿದ್ಯಾ? ಇಲ್ವಲ್ಲ. ನನ್ ಗೊತ್ತು. ಏನು? ಒಂದು ನಿಮಿಷ ಇರು. ಮೆಳ್ಳ ಕಣ್ಣು, ಕಳ್ಳ ಕಣ್ಣು, ಸೊಟ್ಟ ಕಣ್ಣು, ಕೆಟ್ಟ ಕಣ್ಣು ಯಾವುದು ನಮ್ಮ ಅಪ್ಪನ ಮೇಲೆ ಬೀಳ್ಕೊಡುದು. ಡ್ಯಾಡಿ, 3 ಸಲ ಉಗಿ. ಏನಮ್ಮ ಇದು? ನಿನಗೆ ದೃಷ್ಟಿ ಆಗಿದೆ, ಅದಕ್ಕೆ. ಆವತ್ತು ನಾನ್ ನಿನಗೆ ಮಾಡಿದ್ನ, ಇವತ್ತು ನೀನ್ ನನಗೆ ಮಾಡ್ತಾ ಇದೀಯಾ? ಓಕೆ. ಯಾಕೆ ಕಣ್ಣಲ್ಲಿ ನೀರು? ಸಂತೋಷಕ್ಕಮ್ಮ. ನಿನ್ ಕಣ್ಣಲ್ಲಿ ಯಾಕಮ್ಮ ನೀರು? ನಂಗೂ ಸಂತೋಷಕ್ಕೆ. ಡ್ಯಾಡಿ, ಇಷ್ಟು ದಿವಸ ನಾನು ಯಾಕೆ ಹಾಸ್ಟೆಲ್ನಲ್ಲಿ ಬಿಟ್ಟಿದೆ? ಇಲ್ಲಮ್ಮ, ಇನ್ಮೇಲೆ ನಿನ್ನ ಎಲ್ಲೂ ಬಿಡಲ್ಲ. ನಾನೆಲ್ಲಿರ್ತೀನೋ ನೀನು ಅಲ್ಲೇ ಇರ್ತೀಯ. ಅಷ್ಟೇ ಎಡಗಾಲ ಇಟ್ಬಿಟ್ನಲ್ಲಪ್ಪ. ಮೇ ಐ ಕಮ್ ಇನ್? ಯಾರ್ ನೀವು? ಒಳಗ್ ಬಂದ್ ಕಮ್ಮಿನ್ ಅಂತಿದ್ದೀರಲ್ಲ? ನಾನು ತ್ರಿವಿಕ್ರಮರಾವ್. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಟಿವಿ ರಾವ್ ಅಂತ. ಯಾರ್ ಬೇಕಾಗಿತ್ತು? ನನಗೆ ಪೂನಂ ದೇವಿಯರ್ ಬೇಕಾಗಿತ್ತು. ಅಯ್ಯಪ್ಪ, ಇದು ಛಾಯಾದೇವಿಯರ್ ಬೇಕಾಗಿತ್ತು. ನಾನೇ ಛಾಯಾದೇವಿ. ಯಾರ್ ನೀವು? ನಾನು ಟಿವಿ ರಾವ್ ಅಂತ. ಟಿವಿನೋ ಟ್ರಾನ್ಸಿಸ್ಟರ್? ಯಾರ್ ಬೇಕಿತ್ತು? ಅದೇ ನಮ್ಮ ಅಕೌಂಟೆಂಟ್ ದಾಮು ಇದಾನಲ್ಲ, ದಾಮೋದರ, ಅವನ್ ಕಳಿಸ್ಕೊಟ. ಓ, ದಾಮು ಕಳಿಸ್ಕೊಟ್ನೋ? ಈ ನಿಮ್ ಮುಖ ಕೆಂದಾವರೆ, ಈ ನಿಮ್ ಕಣ್ಣು ಕನ್ನ ಇದಿಲೆ, ಆಹಾ, ಈ ಮೂಗು ಸಂಪಿಗೆ ಹೂ, ಈ ಕೆನ್ನೆ ಗುಲಾಬಿ ಹೂವು. ರೀ, ನೀವೇನಾದ್ರೂ ಹೂನಂಗಡಿ ಇಟ್ಟಿದ್ರಾ?
ಇಲ್ಲಪ್ಪ. ಮತ್ತೆ ಹೂವಿಲ್ದೆ ಅಷ್ಟೋತ್ರ ಮಾಡ್ತೀರಾ? ಈ ದೈವ ಸೃಷ್ಟಿನ ವರ್ಣನೆ ಮಾಡ್ತಾ ಇದ್ದೀನಿ. ನಿಮ್ ಕೈಲಿ ವರ್ಣನೆ ಮಾಡಿಸ್ಕೊಳಕ್ಕೆ ನನಗ್ ಟೈಮ್ ಇಲ್ಲ. ತೆಗಿರಿ. ತಂದಿದ್ದೀನಿ, ಇಲ್ಲಿದೆ. ಯೋ ಇದೇನಿದು? ಏಕ್ದಮ್ ರೀ ಇಂದ ಯೋ. ಏನಯ್ಯ ಇದು? 200 ರೂಪಾಯಿ ತಂದಿದ್ಯಾ? ನಮ್ಮ ದಾಮು ಹೇಳ್ದ 200 ರೂಪಾಯಿ ಅಂತ. ಅದು 3 ತಿಂಗಳ ಹಿಂದೆ. ಈಗ ಈಗ 400. ಅಪ್ಪ ಏನಿದು? ಏಕ್ದಮ್ 200 ರೂಪಾಯಿ ಜಾಸ್ತಿ ಹೇಳ್ತೀಯಲ್ಲ, ಊರು ಉದ್ದಾರ ಆದಾಗೆ. ಅಲ್ಲಯ್ಯ, ಊರ್ನಲ್ಲಿ ಎಂತೆಂತದಕ್ಕೋ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾವ್ಯಾಕ್ ಬೆಲೆ ಜಾಸ್ತಿ ಮಾಡ್ಬಾರ್ದು? ಅಲ್ಲ, ಸದ್ಯಕ್ಕೆ 200 ರೂಪಾಯಿ ಇಟ್ಕೋ, ಮಿಕ್ಕಿದ್ದು ಆಮೇಲೆ ನೋಡೋಣ. ನೋ ಅಡ್ಜಸ್ಟ್ಮೆಂಟ್ ಬಿಸ್ನೆಸ್. ಹಾಗನ್ಬೇಡ, ಮಿಕ್ಕಿದ್ 200 ರೂಪಾಯಿನ ತಿಂಗಳು 10 ರೂಪಾಯಿ ಕಂತ್ ಕಟ್ಕೊಂಡು ಹೊರಟೋಗ್ತೀನಿ. ಇಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್. ಒಂದ್ ಕೆಲಸ ಮಾಡೋಣ, ಪೋಸ್ಟ್ ಚೆಕ್ ಕೊಟ್ಬಿಡ್ಲಾ? ಚೆಕ್ ಉಪ್ಪು ಹಾಕೊಂಡ್ ನೆಕ್ಕು. ಅಲ್ಲಯ್ಯ, ನಾನ್ ಚೆಕ್ ಬಿಸ್ನೆಸ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ನ ರೈಡ್ ಮಾಡ್ದೆ ಬಿಡ್ತಾರಾ? ಅವ್ರೆಲ್ಲಿಗೂ ಬರ್ತಾರ? ಅಕೌಂಟ್ ಸಿಕ್ಕಿದ್ರೆ ಬಿಡ್ತಾರಾ? ನಾನು ಈ ಹಣ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ ಅಂತ ಆ ದೇವ್ರಿಗೆ ಗೊತ್ತು, ಇವಳಿಗೇನು ಗೊತ್ತು? ಅಮ್ಮ ಛಾಯಾದೇವರೇ, ಸ್ವಲ್ಪ ಕರುಣೆ ತೋರಿಸ್ತೀರಾ? ಯೋ, ಮುಟ್ಟಿದ್ರೆ 50 ರೂಪಾಯಿ ಜಾಸ್ತಿ ಆಗತ್ತೆ. ಅಯ್ಯಪ್ಪ, ಇನ್ ನೆರಳು ಬಿದ್ರೆ ಎಷ್ಟು ರೂಪಾಯಿ ಕೇಳ್ತಾಳಪ್ಪ ಇವಳು? ನೋಡು, 400 ರೂಪಾಯಿ ಇದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಹೋಗ್ತಾ ಇರು. ಕೊನೆಯದಾಗಿ ಏನು ಹೇಳ್ತೀರಾ? ಟಾಟಾ. ತಪ್ಪು ನಿನ್ ಕಾಟ. ಮಾವು ಅಮ್ಮ ಇಲ್ಲಿ. ಯೋ, ಏನಯ್ಯ ಅಮ್ಮ ಗಿಮ್ಮ ಅಂತೀಯ? ಇನ್ನೇನಮ್ಮ ನಿನ್ನ ಹತ್ರ ಮುಲಾಜು? ಬಿಡಾಕಮ್ಮ ನನ್ ದುಡ್ಡ. ತಗೊಳಯ್ಯ, ಯಾವಳಿಗೆ ಬೇಕಾಗಿದೆ ನಿನ್ ಕಾಸು? ನಾವು ವ್ಯಾಪಾರದಲ್ಲಿ ನಿಯತ್ತಾಗಿರೋ ಜನ. ಎಂತ ಗಿರಾಕಿ ಸಿಕ್ಕಾಕೊಂಡಿಯ ಮುಸ್ಸಂಜಲಿ? ಲೇ, ಇನ್ಮೇಲೆ ಯಾವನಾದ್ರೂ ಬಂದ್ರೆ ಮುಖ ನೋಡ್ ಒಳಗ್ ಬಿಡು. ಅಯ್ಯಪ್ಪ, ಇನ್ನಿಲ್ಲಿರ್ಬಾರ್ದಪ್ಪ. ಏನು ಮಾಡಿದನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಅಪ್ಪ ದೇವ್ರೆ, ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತಾರೆ. ನನ್ ಕಷ್ಟ ಎಲ್ಲಾ ವ್ಯರ್ಥ ಆಗೋಯ್ತು. ಓ ಗಾಡ್, ನನ್ನ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿಸ್ಬೇಡಪ್ಪ, ಹೈ ಕ್ಲಾಸ್ ಅಲ್ಲಿ ಹುಟ್ಟಿಸು. ಎಲ್ಲಾರು ಪರ್ಚೇಸ್ ಮಾಡ್ಬಿಡ್ತೀನಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಬಂದಿದೆ, ಒಂದ್ ಕಪ್ ಕಾಫಿ ತರ್ತೀಯೋ? ತರ್ತಾ ಇದೀನಿ, ತಡೀರಿ. ಮನೆಗ್ ಬಂದ್ರೆ ಯಾವಾಗ್ಲೂ ಇದೇ ನಿಮ್ ಗೋಳು. ಏನು ಮಾಡ್ಲಿ, ಇವತ್ತೇನೋ ಒಂದು ಕಥೆ ಆಗತ್ತೆ ಅಂತಿದ್ದೆ, ಬರೀ ವ್ಯಥೆ ಆಗೋಯ್ತು. ಫುಲ್ ಟ್ರಾಜಡಿ. ನೀವು ಕಾಮಿಡಿ ಅಂತ ಮಾಡಕ್ ಹೋಗ್ತೀರಾ, ಅದು ಟ್ರಾಜಿಡಿ ಆಗುತ್ತೆ. ಪರವಾಗಿಲ್ಲ ಕಣೆ, ನೀನು ಕೆಲವು ಆಂಗಲ್ಗಳಲ್ಲಿ ಬಹಳ ಜೋರಾಗೆ ಕಾಣ್ತೀಯ. ಅದು ಇವತ್ತು ಗೊತ್ತಾಯ್ತೇನೋ ನಿಮ್ಗೆ? ಯಾವತ್ತೋ ಗೊತ್ತಿತ್ತು ಕಣೆ, ಆದ್ರೆ ಇವತ್ತು ಜ್ಞಾನೋದಯ ಆಯ್ತು. ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿ ಅನ್ನೋ ಹಾಗೆ ಈ ಕಾಮದ ಕಣ್ಣಿಗೆ ಕುರೂಪಿನೂ ಒಂದೊಂದ್ಸಲ ಸುಂದರಿಯಾಗಿ ಕಾಣ್ತಾಳೆ. ಯಾವಳ್ರಿ ಕುರುಪಿ? ಅಯ್ಯಪ್ಪ, ನೀನ್ ಕುರೂಪಿ ಅಲ್ಲ, ಸುಂದರಿ, ತ್ರಿಪುರ ಸುಂದರಿ. ಸಾಕ್ ಸುಮ್ನಿರಿ, ಇಷ್ಟೊಂದು ಹುಚ್ಚು ಚಾಗಾಡ್ತಾ ಇದ್ದೀರಾ? ಪ್ರೇಮದ ಹುಚ್ಚು, ಪ್ರೀತಿ ಹುಚ್ಚು, ಒಲವಿನ ಹುಚ್ಚು. ಬಾರೆ ಬೈಟ್ ಮಾಡೋಣ. ಏನು ಕಾಫಿ? ಇದಕ್ಕೇನು ಕಮ್ಮಿ ಇಲ್ಲ. ಅಲ್ರಿ, ಎಷ್ಟು ದಿವಸದಿಂದ ಒಂದು ಸಿನಿಮಾ ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ. ಕೇಳೆ, ಧೈರ್ಯವಾಗಿ ಕೇಳು, ಎದೆ ಒದ್ದು ಕೇಳು. ನೀನೇ 400 ರೂಪಾಯಿನ ಕೇಳಿದೆ, ಅಷ್ಟ್ರಾಲ್ 400 ರೂಪಾಯಿ ಸಿನಿಮಾ ಟಿಕೆಟ್. ಕೇಳು, ಸಿನಿಮಾಗೂ ಹೋಗೋಣ, ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ತಿಂಡಿನೂ ತಿನ್ನೋಣ. ಅಯ್ಯಯ್ಯೋ, ಎಷ್ಟು ಒಳ್ಳೆ ಬುದ್ಧಿ ಬಂದಿದ್ರೆ ನಿಮ್ಗೆ. ಒಂದೊಂದ್ಸಲ ಹೀಗೆ ಬುದ್ಧಿ ಬಂದ್ಬಿಡುತ್ತೆ. ಸದ್ಯ ಇದೇ ಬುದ್ಧಿ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ನಿನ್ ಕೈ ಇದೆಯಪ್ಪ, ಬಾರೆ ಬಾ. ಅಲ್ಲ, ಇಲ್ಲಿ ಕೂತ್ಕೋ ಬಾರೆ. ಪರವಾಗಿಲ್ಲ, ಇಲ್ಲೇ ಕೂತ್ಕೋತೀನಿ. ತಿಂಡಿ ಏನೇನಿದೆಯಪ್ಪ? ಇಡ್ಲಿ, ವಡೆ, ಪೂರಿ, ಮಸಾಲೆ, ಪ್ಲೈನ್, ಆನಿಯನ್. ಅಲ್ಲೇ ಸ್ವೀಟ್ ಏನೇನಿದೆ ಹೇಳಪ್ಪ ಅಂದ್ರೆ? ಬಾಸುಂಡಿ, ಜಾಮೂನ್, ಜಾಂಗೀರ್, ಜಿಲೇಬಿ, ಮೈಸೂರು ಪಾಕ್. 2 ಜಾಮೂನು, 2 ಬಾಸುಂಡಿ, 2 ಪೂರಿ, 2 ದೋಸೆ, ಎಲ್ಲ ಸ್ಪೆಷಲ್ ಆಗಿಲ್ಲಪ್ಪ, ತಗೊಂಬ. ಆಗ್ಲಿ ಸರ್. ಇದೇನ್ರಿ ಇಷ್ಟೊಂದು ಖರ್ಚು ಮಾಡ್ತಾ ಇದೀರಲ್ಲ? ಎಲ್ಲಾದ್ರೂ ಲಾಟ್ರಿ ಹೊಡಿತಾ ಇಲ್ಲ ಬೋನಸ್ ಕೊಟ್ರಾ? ಲಾಟ್ರಿನೂ ಇಲ್ಲ, ಬೋನಸು ಇಲ್ಲಪ್ಪ. ಎಲ್ಲೋ ಖರ್ಚಾಗಬೇಕಾಯ್ತು ಹಣ, ಇಲ್ಲಿ ಋಣ ಆಯ್ತು, ಅದಕ್ಕೆ ಇಲ್ಲಿ ಖರ್ಚಾಗ್ತಿದೆ. ಒಟ್ಟಲ್ಲಿ ನೀನ್ ಚೆನ್ನಾಗಿರ್ಬೇಕು. ನಾ ಚೆನ್ನಾಗಿದ್ದೀನಿ. ಇನ್ನೂ ಚೆನ್ನಾಗಿರ್ಬೇಕು. ಆರ್ಡರ್ ಕೊಟ್ಟು ಇಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ಲಪ್ಪ ಸಪ್ಲೈಯರು. ಡಬ್ಬಲ್ ಆರ್ಡರ್ ಮಾಡಿದೀರಾ? ಬರ್ತಾನೆ, ತಡೀರಿ. ಬಾಕ್ಸ್ ಟಿಕೆಟ್ ತಗೊಂಡಿದ್ದೀನಿ ಸಿನಿಮಾಗೆ. ಹೋಗ್ರಿ. ಯೋ, ಕಂತಿನ ಗಿರಾಕಿ ಏನಿಲ್ಲಿ? ಕಾಫಿ, ಟಿಫನ್ನು ಇದು. ಓ, ಯಾವ್ದಿದು ಹೊಸ ಸೆಟಪ್ಪು? ಇಲ್ಲಪ್ಪ, ಇದೇ ನನ್ ಗೆಟಪ್ಪು. ಯೋ, ಇದು ಕಂತಿನ ಗಿರಾಕಿನಾ? ಎಷ್ಟು ಇನ್ಸ್ಟಾಲ್ಮೆಂಟು? 200 ರೂಪಾಯಿಗೆ ನಿನಗೆ ಇಂಥ ಮುಸುಡಿನೇ ಸಿಕ್ಕೋದು. ನಾನ್ ಸಿಕ್ತೀನಾ? ಕಾಸಿಗೆ ತಕ್ಕಿದ ಕಜ್ಜಾಯ ಗೊತ್ತಾ? ಅಯ್ಯೋ, ಇಲ್ಲಪ್ಪ. ಯಾರು ಅವಳು? ನಮ್ ತಾಯಿ ಸತ್ತವಳು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ?
ಗೊತ್ತು ಮಾಡಿಸ್ತೀನಿ ರೀ. ಅಯ್ಯೋ ಬೇಡ ಕಣೆ. ಗೊತ್ತಿಲ್ಲ ನೋಡ್ಲು. ಕಣ್ಣು ಹೊಡಿತಾಳೆ, ಮೂತಿ ತಿವಿತಾಳೆ, ನನ್ ಮುಂದೆನೆ ಹೀಗೆ. ಅಯ್ಯೋ ಸಿನಿಮಾ ನೋಡ್ಬೇಕಾ? ಇಲ್ಲ. ಮನೆಗ್ ನಡೀರಿ, ಸಿನಿಮಾ ತೋರಿಸ್ತೀನಿ. ಈಗ ಹೇಳ್ರಿ, ಯಾರವಳು? ಅಯ್ಯೋ ದೇವರಾಳೆ ಗೊತ್ತಿಲ್ಲ ಕಣೆ. ಗೊತ್ತಿಲ್ಲ. ಇಲ್ಲ. ನಿಮ್ಗೆ ಹೇಗ್ ಗೊತ್ತು ಮಾಡ್ಬೇಕನ್ನೋದು ನನಗ್ ಗೊತ್ತು. ಇರ್ರಿ ಅಲ್ಲಿ. ಅಯ್ಯಪ್ಪ, ಅಯ್ಯೋ, ಅಯ್ಯೋ, ಬೇಡ ಕಣೆ, ಗಂಟು ಹೋಯ್ತು ಕಣೆ. ಈಗ ಹೇಳ್ರಿ, ಯಾವ್ದ್ರ ಪೂಜೆ ಆಗ್ಬೇಕು ಮೊದ್ಲು? ಅಯ್ಯೋ ಬೇಡ ಕಣೆ. ಆ? ಅಯ್ಯೋ, ಅಯ್ಯೋ, ನಿಲ್ರಿ, ಎಲ್ಗ್ ಹೋಗ್ತೀರಾ? ಬೀಸೋ ದೊಡ್ಡ ತಪ್ಸ್ಕೊಂಡೆ 1000 ವರ್ಷ ಆಯ್ಸತ್ತೆ ಕಣೆ. ಇವತ್ತು ನೀವು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ ನಿನ್ ಹೊಡೆಕ್ ಬೇರೆ ಏನು ಸಿಗ್ಲಿಲ್ವೇನೆ? ಇಷ್ಟೇ ಅಲ್ಲ, ಒಳಗಡೆ ಹಳೆ ಚಪ್ಲಿ ಬೇರೆ ಇದೆ. ಬನ್ನಿ. ಅಯ್ಯೋ ತಿರುತಿ ತಿಮ್ಮಪ್ಪ, ನಂಜನಗೂಡು ನಂಜುಂಡೇಶ್ವರ ಕಾಪಾಡಪ್ಪ, ಸಾಕು, ಬನ್ನಿ. ಕಾಪಾಡಪ್ಪ, ಕಾಪಾಡಪ್ಪ. ಅಯ್ಯೋ, ಮಾಡಿದ್ರಲ್ಲ ಅನಾಚಾರ. ಕಣೆ, ನನ್ ಬಿಟ್ಟು ಮೇಲೆ ದೇವ್ರ ಹೆಸರು. ಬಿಟ್ಬಿಡೆ, ನಿನ್ ಕಾಲು ಬಿಟ್ಬಿಡು ಬಿಡೆ, ತಪ್ಪು ಈ ಮಾಡ್ಬಿಟ್ಟೆ. ಮೇಲೆ ಯಾಕ್ ತಿರ್ಗಮ್ಮ? ಮನೇಲಿ ಎತ್ಕೊಂಡು ಇಷ್ಟೊಂದೆಲ್ಲ ಅನಾಚಾರ ಮಾಡ್ತಾರೆ. ಅಯ್ಯೋ ಹೇಗಪ್ಪ ಒಳಗ್ ಹೋಗ್ಲಿ, ಹೇಗಪ್ಪ ಎಲ್ರಿಗೂ ಮುಖ ತೋರಿಸ್ಲಿ? ಮನೆಗ್ ಹೋಗೋಣ ಅಂದ್ರೆ ನನ್ ಹೆಂಡತಿ ಇನ್ನೊಂದ್ ಕೈ ಮುರಿದು ಬಿಡ್ತಾಳಲ್ಲ. ಯಾವನು ಬೆಳಗ್ಗೆನೆ ಭಿಕ್ಷೆ ಬೇಡ ಬಂದಿಯಾನೆ. ಇದು ಆಫೀಸು, ಯಾವ್ದಾರು ಮನೆಗೆ ಹೋಗು. ಹೋಗಾಯ ಅಂದ್ರೆ ಹೋಗ್. ಅಯ್ಯೋ ತಾವು ಹಾ? ನಾನು ಕೊಡೋ ಭಿಕ್ಷುಕ ಅಲ್ಲ, ನಿನ್ನ ಪ್ರಾಣ ಮಿತ್ರ ವಿಕ್ರಮ. ಏನಯ್ಯ ನಿನ್ನ ಅವತಾರ? ಎಲ್ಲ ರಸಗುಲ್ಲ ಪ್ರಭಾವನಪ್ಪ. ರಸಗುಲ್ಲ ತಿಂದ್ಯಾ? ಅದ್ಯಾಕೆ ಹೇಳ್ತೀಯ? ತಿಂದೆ, ಹೊಟ್ಟೆ ತುಂಬಾ ತಿಂದೆ. ಮತ್ತೆ ಮಂಚ್ ತಿಂದು ತಳ್ಬಿಟ್ಲಾ? ರೂಮ್ಗೆ ಸೇರಿಸ್ಲಿಲ್ಲ, ಇನ್ನೆಲ್ಲ ಮಂಚಕ್ಕೆ ಹೋಗೋದು. ಏನಾಯ್ತು ಅಂತ ಹೇಳಪ್ಪ. ತಾವು ಬಾಯ್ಲಿ, ಈ ವಿಷಯ ನನ್ನ ಹೆಂಡತಿ ಗೊತ್ತಾಗೋಯ್ತು. ರುದ್ರ ಕಾಳಿ ಆಗೋದ್ಲು, ಮನೆಗ್ ಕರ್ಕೊಂಡು ಹೋದ್ಲು, ಪರಕೆ ತಗೊಂಡ್ಲು, ಒನಕೆ ತಗೊಂಡ್ಲು, ಚೆನ್ನಾಗಿ ಚೆಚ್ಬಿಟ್ಲು. ಅದ್ರ ಎಫೆಕ್ಟ್. ಅಪ್ಪ, ಅದಕ್ಕೋಸ್ಕರ ನಾ ಮದುವೆ ಆಗದೆ ಇನ್ನು ಹೀಗೆ ಇರೋದು. ಸಂಬಳ ಬಂದ ತಕ್ಷಣ ಒಂದ್ ಅಡ್ಜಸ್ಟ್ ಮಾಡೋದು. ನೀನ್ ಪುಣ್ಯವಂತ ಅಪ್ಪ, ನಾವು ಬುದ್ಧಿ ಇಲ್ಲದೆ ತಾಲಿ ಕಟ್ಟಿ ಕೆಟ್ವಿ. ಲೋ ದಾಮು, ಬಾಯಿಲಿ, ಇದ್ ನನ್ ಮರ್ಯಾದೆ ಪ್ರಶ್ನೆ ಅಪ್ಪ, ಯಾರಿಗೂ ಹೇಳ್ಬೇಡಪ್ಪ. ಈಗ ನಾನು ಒಳಗಡೆ ಹೋಗಿ ರೀಲ್ ಬಿಡ್ತೀನಿ, ನೀನು ತಾಳ ಹಾಕು. ಹ್ಮ್.